ಏನೇ ಇವ ಹುಡುಗರು ಇನ್ನೂ ಬರಲಿಲ್ಲಲ್ಲ, ಎಷ್ಟೊತ್ತಾತು? ಮುಂಜಾನೆ ದೌಡ ಹೋಗ್ಯಾರ. ಬರ್ಲಿ ಬರ್ಲಿ ತಡಿ, ಆರಾಮ್ ಬರ್ಲಿ. ಮತ್ತು ಅವು ಏನಾರ ತೋರ್ಸುವು ಮಾಡವು ಏನಾರ ತರು ಪರು ಇರುವಾಗ ಅದಕ್ಕೆ ಲೇಟ್ ಆಗಿರ್ಬೇಕು. ಬರ್ತಾರ ತಡಿ, ನೀವು ಪುಸ್ತಕ ಹಿಡ್ಕೋಟ. ಅಯ್ಯ ಬಸಕ್ಕ, ನೋಡಲ್ಲಿ ಬಂದ್ರು ನಿನ್ನ ಮಗ ಸೊಸಿ. ಅವ್ವ ಬರ್ರಿಪ್ಪ. ಎಷ್ಟೊತ್ತು ಮಾಡಿದ್ರಿ ಅಪ್ಪ ಬರಾಕ? ತೋರಿಸಿದೆ ಏನಂದ್ರೆ ಡಾಕ್ಟ್ರ್? ನೀನು ಅಜ್ಜಿ ಆಗಕತ್ತಿ ಬೇ. ಏನಂದಿಯಪ್ಪ ನೀನು? ಇನ್ನೊಂದ್ಸಲ ಹೇಳ. ಅದೇ ಬೇ ಇವ ಅಜ್ಜಿ ಆಗಕತ್ತಿ ಬೇ ನೀನು. ಅಬ್ಬಾ ಬಸಕ್ಕ, ನಾ ಹೇಳಿಲ್ಲ ನೀ ಏನೋ ವಿಶೇಷ ಮಾಡ್ಯಾಳ ಮಮತಾ ಅಂತೇಳಿ? ನಾ ಹೇಳ್ದಂಗ ಆತ್ ನೋಡು. ಬಾ ಖುಷಿ ಆತು ಬಿಡಪ್ಪ ಕೇಳಿ. ಚಲೋ ಆತ ಬಾ ಚಲೋ ಆತು ಬಿಡಪ್ಪ. ಅಯ್ಯ ತಂಗಿ ಬಾಯ್ ಕುಂದ್ರ ಬಾಣಿ ನಿಂದ್ರ ಬಾಣಿ. ಬಸಕ್ಕ, ನಾ ಹೇಳಿಲ್ಲ, ನಾ ಹೇಳ್ದಂಗ ಆಕತಿ ಅಂತ ಹೇಳಿ. ಈಗ ನೀನು ಸಸಿ ವಿಶೇಷ ಮಾಡ್ಯಾಳ, ನಾ ಕೇಳಿದ್ದ ಕೊಡಿಸ್ಬೇಕು. ನೀನು ಏನು ಬೇಕಲೇ ನೀನು ಕೊಡಿಸ್ತಾನೆ. ನನಗೆ ಇದು ಭಾಳ ಖುಷಿದ ಸಮಾಚಾರ ಆತ. ಏನ ನಿನಗೇನು ಬೇಕು ನಡಿ ಕೊಡಿಸ್ತೇನೆ ನಾನು. ಆಯ್ತವಾ ಮಮತಾ, ಇನ್ನು ಮೇಲೆ ದಡ್ಡ ಬಡ್ಡ ಓಡಾಡೋದು ಅದು ಹಳಗುಳ ತಿನ್ನೋದು ಮಾಡಬೇಡ. ನಿನಗೇನು ತಿನ್ಬೇಕು ಅನಿಸ್ತೈತಲ್ಲ ನನಗೆ ಹೇಳುವ, ನಾನು ಮಾಡ್ಕೊಂಬಂದು ಕೊಡ್ತೇನೆ ನಿನಗೆ ಮಮತಾ. ಹ್ಞೂ ಸಣ್ಣವಾರ. ಬಸಕ್ಕ, ಇನ್ನು ಆಕಿಗೆ ಮಮತಾಗ ಭಾಳ ನೀರು ತರದದು ಹಾರೆ ಹಚ್ಚಕ್ಕೆ ಹೋಗಬೇಡ. ಕೊಡಪಾನ ಎತ್ತೆತ್ಕೊಂಬಂದು ಹುಡುಗಿ ಎರಡು ಕೊಡೋದ್ಲೆ ನೀರು ಹೊರ್ತತಿ. ಇನ್ನು ಆಕಿದ ನೀರು ಹೊರೋದು ಬಿಡಿಸಿನ. ಇನ್ನು ಆಕಿಗೇನು ಒಜ್ಜೆತು ಹಾರೆ ಕೊಡಕ್ಕೆ ಹೋಗಬೇಡ. ಇಲ್ಲೇ ಇನ್ನು ಕಳ್ಸೋದೇ ಇಲ್ಲ ಇನ್ನಕಿನ್ನ. ಇನ್ನು ನೀರಿಗೆ ಕಳ್ಸೋದಿಲ್ಲ ಆಕಿನ. ಇನ್ನು ಏನೈತಿ ಒಲಿ ಮುಂದಟ ಒಂದಿಟ್ಟು ಏನಾರ ಮಾಡಬಾಳಕ. ಉಳ್ದಿದ್ದು ಏನು ಆಕಿನ ಮಾಡಕ್ಕೆ ಹಚ್ಚೋದಿಲ್ಲ, ನಾನು ಮಾಡ್ತಾನೆಲ್ಲ. ನಾ ಮುಂಜಾನೆ ಎದ್ದು ಎಲ್ಲ ನೀರು ಅದು ತುಂಬಿಸಿಟ್ಟು ಹೋಗಿ ತಗೋರ್ ಬೇ ಇವ. ಅಲ್ಲಲ್ಲ ನೋಡ, ನಮ್ಮ ಪ್ರವೀಣನ್ನ ಅಪ್ಪ ಆಗಾಕತ್ತಾನೆ ಅನ್ನೋದು ಖುಷಿ ಹೆಂಗೈತಿ. ನಾನು ನೀರು ತುಂಬಿಸಿಡ್ತಾನೆ ಅಂತಾನ. ಇವತ್ತಿನರಿಗೆ ಒಂದು ಕೊಡ ತೊಗೊಂಡು ಹೋಗಿ ನೀರು ತೊಗೊಂಬರ್ಲಿಲ್ಲ. ಈಗ ಹೆಂಗೆ ಅನ್ನಕತ್ತಾನ ನೋಡು. ಅಯ್ಯ ಬೇ, ಹಂಗ್ಯಾಕೆ ಆ ಕಡೆಯಿಂದ ಈ ಕಡೆ ಓಡಾಡಕತ್ತಿದಿ? ಅಲ್ಲ, ಇವು ಎರಡು ಜೋಳ ಚೀಲನ ಕೊಟ್ಟು ಕಳಿಸ್ಬೇಕಂತಂದ್ರೆ ಇನ್ನೂ ಮಠ ಬಂದಿಲ್ಲ ನೋಡಕ್ಕಿ. ಅಲ್ಲ ಮೊನ್ನೆ ರೊಕ್ಕನೂ ಸತೆ ಕೊಟ್ಟಿಲ್ಲಕ್ಕಿ ಇನ್ನೂ ಮಠ. ಅಲ್ಲ ರೊಕ್ಕ ಕೊಟ್ಟಿಲ್ಲ ಅಂತಂದ್ರೆ ನೀನು ರೊಕ್ಕ ಇಸ್ಕೊಂಡು ಕೊಡ್ಬೇಕಿಲ್ಲ. ನೀ ರೊಕ್ಕ ಕೊಡಲಿಲ್ಲ, ನೀ ಯಾಕೆ ಕೊಡಕ್ಕೆ ಹೋಗಿ ಆಕಿಗೆ? ನಾಳೆ ಇಂಥ ಕೊಡುದಿಲ್ಲ ಅಂದ್ರೆ ಏನು ಮಾಡಾಕಿದಿ ನೀನು? ಅಯ್ಯ, ನೀ ಏನು ಚಂದ ಹೇಳ್ತೀಯ ತಂಗಿ. ಇನ್ನು ನಾ ಏನು ನೀವು ತಗೋರ್ವ ಅಂತೇಳಿ ಮನೆ ಕೇಳಕ್ಕೆ ಹೋಗಕತ್ತೆ. ನಾನು ಆಕೆ ಒಬ್ಬಾಕೆ ತೊಗೊಂಡು ಮಾರ್ತಾಳಾಕಿಲ್ಲ, ಸಂತ್ಯಾಗಿಟ್ಟು ಕಾಳು ಹಚ್ಚಿ ಮಾರ್ತಾಳಾಕಿ. ಅದಕ್ಕಾಗಿ ಆಕೆಗೆ ಹೇಳಿರ್ತೇನೆ ನಾನು, ಏನೋ ಕಾಳು ಕಡೆ ಇದ್ರೂ ಅಕ್ಕಡಿ ಕಾಳು ಆಕೆಗೆ ಕೊಟ್ಟಿರ್ತೇನೆ. ಮತ್ತು ಅವ್ರು ಕೊಡೋದು ಹೆಚ್ಚು ಕಡಿಮೆ ಆಕತಿ, ಮತ್ತು ಏನು ಮಾಡೋದು? ಅದು ಸಂಬಂಧ ಕೊಡ್ತಾನೆ ಆಕೆಗೆ ನಾನು. ಅಲ್ಲಿ ಅಮ್ಮ, ಇಷ್ಟೆಲ್ಲ ನಡೆಸಿ ನೀನು ಮನ್ಯಾಗ ಇದ್ಕೊಂಡು ಏನು ಗೊತ್ತಿಲ್ಲಾರಂಗೆ ಇರ್ತೀಯ. ಮತ್ತು ತಡಿ ಮಾಡ್ತಾನೆ, ತಡಿ ಏನೇನು ಮಾಡ್ತಾರೆ ನೋಡ್ತಾನೆ ನೀನು. ನೋಡಿ ಬರಲಿ, ಇವತ್ತು ಅಪ್ಪನೂ ಬರಲಿ ಅವ್ವನೂ ಬರಲಿ, ಅವ್ರ ಮುಂದೆ ಹೇಳ್ತಾನೆ. ಅವ್ರ ಮನ್ಯಾಗ ಇಲ್ಲದ ನೋಡಿ ಇದನ್ನೆಲ್ಲ ಮಾಡಾಕತ್ತೀಯ ನೀನು. ಇಲ್ಲಿಟ್ಟಿದ್ದ ನೋಡಮ್ಮ ಇವನ್ನೆಲ್ಲ ಚೀಲ. ಅಲ್ಲ ತಂಗಿ, ಆಕೆ ಕೂಡ ದೌಡ್ನ ಬಾ ಅಂತೇಳಿ ನೀನು ಹೆಂಗೆ ಹೇಳಿ ಬಂದೆ ಆಕೆಗೆ? ಆಕೆ ಮಗನ ಕರ್ಕೊಂಬಾ ಅಂತೇಳಿ ಹೇಳೀನಿ ಇಲ್ಲ? ಹೆಂಗೆ ಕರೆದು ಬಂದಿಕಿನ ನೀನು? ಬಿಡ್ಬೇ, ಆಕೆ ಮಗ ಎಲ್ಲೇ ಹೊರಗೆ ಹೋಗಿದ್ನಂತ. ನನ್ನ ಮಗ ಬಂದ ತಕ್ಷಣ ನಾನು ಕರ್ಕೊಂಡು ಬರ್ತಾನೆ. ಮತ್ತು ಅಲ್ಲಿ ಯಾರ್ಯಾರದಾರ ಯಾರ್ಯಾರೆಲ್ಲ ನೋಡ್ಕೊಂಡು ಬರ್ಬೇಕು. ನಾನು ಯಾರಿಲ್ಲದ್ದು ನೋಡ್ಕೊಂಡು ಬರ್ಬೇಕು ಓಣ್ಯಾಗದು ಅಂತೇಳಿ ಅಂದ್ಲಕ್ಕೆ. ಎಲ್ಲಾರ ಒಳಗೆ ಹೋದಾಗದು ನೋಡ್ಕೊಂಡು ಬರ್ತೇನೆ ನಾನು ಅಂತೇಳಿ ಹಿಂಗೆಲ್ಲ ಅಂದ್ಲಕ್ಕಿ. ಈಗ ಹೋಗಿ ಇನ್ನೊಮ್ಮೆ ಕರೆದು ಬಂದುಬಿಡು. ಈಗ ಯಾರೆಲ್ಲ ಬಡ ಇವನ್ನ ದಾಟಿಸಿಬಿಡು ಚೀಲನ. ಮತ್ತು ಯಾರ್ದಾರ ಕಣ್ಣು ಬೇಟಿಗೆ ಬಿಡಲಿ. ಮತ್ತಿನ್ನು ಮಂದಿ ಬರೋರು ಹೋಗೋರು ದಡ ಹೋಗಿ ಇನ್ನೊಂದಿಟ್ಟು ಹೋಗಿ ಕರೆದು ಬಂದುಬಿಡು. ನೀನು ಹೋಗಿ ಟತ್ತ ತಡಿ ಬೆಂಗ್ರೆ ಹೋಗೇ ಬರ್ತಾನೆ. ಬಂದುಬಿಟ್ರೆ ನೋಡ್ಬೆ. ಇದೇನಲ್ಲೇ ಅಣಸಿ, ಎಷ್ಟೊತ್ತು ಮಾಡಿದ್ದೀನಿ ಬರಾಕ? ಅಲ್ಲ ನನ್ನ ಮಗ ಸೊಸಿ ಮತ್ತು ಬಂದು ಏನಂದ್ರೆ ಚೀಲನ ಹೊರಗೆ ತಂದು ತಾಯಿ ಮಗಳು ಯಾಕೊಂಬಂದಿಟ್ಟೇವಿ. ಇಲ್ಲಿ ಯಾರ ಗಸಗಣ ಬಂದು ಏನಂದ್ರೆ ಯಾರು ಕಣ್ಣು ಬೆಟ್ಟಿಗೆ ಬೀಳ್ತಾವಂತ ನಾವು ತಾಯಿ ಮಗಳು ಬಡ್ಕೊಳಕತ್ತೀವಿ. ಎಷ್ಟೊತ್ತಾತು ನೀನು ಕರೆದು ಬಂದು ಬರಾಕ? ಈ ಹೊತ್ತ ಮಾಡೋದು ನೀನು? ಅಯ್ಯ ಜಂಪೋಕ, ನೀ ಏನೋ ಇಲ್ಲಿ ಒಳಗೆ ಕುತ್ಕೊಂಡು ಹೇಳ್ತಿದಿ. ಅಲ್ಲಿ ಹೊರಗೆ ಮಂದಿ ಮಕ್ಕಳು ಯಾರದಾರ ಯಾರಿಲ್ಲ ನೋಡ್ಕೊಂಡು ಬರ್ಬೇಕು. ನಾನು ಆ ಸಂಘವು ನೋಡಿದ್ರೆ ಹೊರಗೆ ಕಟ್ಟಿ ಮೇಲೆ ಕುಂತಾಳ. ನಾ ಭಾಳ ತಾತ ಅಲ್ಲಿ ಬಂದು ನಿಂತ್ಕೊಂಡು ಮತ್ತು ಅಡ್ಡಾಡಿ ಅಡ್ಡಾಡಕತ್ತ ಬಿಡು ಅಣ್ಣಾರಂಗೆ ಮಾಡಿ ಆಕೆ ಒಳಗೆ ಹೋಗೋದಕ್ಕೆ ಕಸಕಣ ನನ್ನ ಮಗನ ಕರ್ಕೊಂಡು ಬಂದೆ. ಒಬ್ಬವ ಎಲ್ಲೇ ಹೊರಗೆ ಹೋಗ್ಬಿಟ್ಟಿದ್ದು ನಾವು ದೋಸ್ತರು ಕೂಡ. ಇವನು ಫೋನ್ ಹಚ್ಚಿ ಕರೆಸ್ಕೊಂಡು ಬಂದೆ. ಈ ಹೊತ್ತಾತ ಬರೋದು, ಎಲ್ಲರೂ ನೋಡ್ಕೊಂಡು ಬರ್ಬೇಕಲ್ಲ, ಹಂಗೆ ಅಂತೀನಿ ನೀನು. ಅಲ್ವೇ ಸಿಗವ, ನೀ ಏನು ಅವ್ರು ನೋಡಿ ಇವ್ರು ನೋಡಿ ಬರ್ಬೇಕು ಅಂತೇಳಿ ಅಂತ ಅನ್ನಕ್ಕೆ ನಾವು ಕೊಡ್ತೀವಿ ಮಾರಾಕ ನಿನಗೆ, ನೀವು ಹೋಗಿ ಮಾರ್ತೀವಿ. ಅದ್ರಾಗ ಏನೈತಿ? ಮಂದಿ ನೋಡಿದ್ರು ಬಿಟ್ರು ಅಂತಂದ್ರೆ ನಮ್ಮ ಮನೆಯೂ ನಾವು ಕೊಡ್ತಿರ್ತೀವಿ. ಇನ್ನು ಯಾರ್ದ್ರ ಮನೆಯನ್ನು ಬತ್ತಂಬಂದು ನಿಮಗೆ ಕೊಟ್ಟಿರ್ತೀವಿ, ನಮ್ಮ ಮನೆಯನ್ನು ಕೊಡ್ತಿರ್ತೀವಿ. ನೀವು ತೊಗೊಂಡು ಸುಮ್ಮನೆ ಹೋಗ್ಬೇಕು. ಅವ್ರು ಏನು ಮಾಡ್ತಾರೆ ಅದಕ್ಕೆ? ಅಯ್ಯ ಚೆನ್ನವ, ಚಲೋ ಹೇಳಿರಿ ಬಿಡು. ನೀನು ಅಲ್ಲ, ಗಂಡ ಮನೆಯಿಂದ ತವ್ರ ಮನೆಗೆ ಬಂದು ಪಾಪ ಅವ ಶಿವಾನಂದ ಏನು ಕಡಿಮೆ ಮಾಡ್ಯಾನ?
ಹಾಂ ಎಲ್ಲಾನು ನಿಮ್ಗೆ ಕೇಳಿದ್ದ ಕೊಡಿಸ್ತಾನ ಅಂಥದ್ದು ಕುತ್ಕೊಂಡು ಈಗ ನೀವು ಮಾಡಾಕತ್ತಿದ್ದ ತಪ್ಪು. ನಾ ಹೋಲ್ ಬಿಡು ಏನೋ ಹಿರೇ ಮನುಷ್ಯಾಳ ಕೇಳ್ಕೊಂಡಾಳ ಅಂತೇಳಿ ಅನ್ನೋದಕ್ಕೆ ಪಾಪ ಅದು ಏನೋ ಹೆಣ್ಮಕ್ಳಿಗೆ ಕೊಡುವ ಆಸೆ ಇರ್ತೈತಿ ಅನ್ನೋದಕ್ಕೆ ನಾನು ತೊಗೊಂಡು ಹೋಗಿ ಇದನ್ನು ಮಾಡಕತ್ತಾನೆ. ಏನು ಬಿಡು ಏನು ನಿಮ್ಮ ಅಷ್ಟಕ್ಕೆ ಏನು ವ್ಯಾಪಾರ ಮಾಡೋದಲ್ಲ, ನಂದು ಇರದ ವ್ಯಾಪಾರ ಕಾಳಿಂದ ವ್ಯಾಪಾರ ಮಾಡ್ತೇನೆ. ಆಗ್ವಲ್ದಕ್ಕೆ ಬಿಡು ಹಂಗಾರೆ ವಯಸ್ಸಾದಕ್ಕೆ ಕೇಳ್ಕೊಳಕತ್ತಾಳ ಅನ್ನೋದಕ್ಕೆ ನಾ ಇಷ್ಟು ನೋಡೀನಿ. ನಾ ಏನು ಯಾರು ಕಾಳು ಕದ್ಲೆ ಪದ್ಲೆ ತೊಗೊಂಡು ಹೋಗಿ ಮಾರೋದಿಲ್ಲ, ನಿಮ್ಮವು ಕೇಳ್ಕೊಂಡ ಅನ್ನೋದಕ್ಕೆ ನಾನು ತೊಗೊಂಡು ಹೊಂಟೇನಿ. ಇಲ್ಲ ಅಂದ್ರೆ ನನಗೇನು ಬಂದೈತಿ ಕದ್ಲೆ ತೊಗೊಂಡು ಹೋಗೋದು? ನೀವು ಮಾಡೋದು ಐತ್ರಿ ಸರಿ ಐತೇನ? ಹೌದು ಬಿಡಬೇಯಮ್ಮ, ನಮ್ಮ ಅಪ್ಪನ ಗುಣ ನಮ್ಮ ಅವ್ವನ ಗುಣ ಹೆಂಗೈತೆ ಅನ್ನೋದು ನಿಮಗೆ ಮಂದಿಗರ ಗೊತ್ತೈತಲ್ಲ, ಇವರಿಬ್ಬರಿಗೆ ಗೊತ್ತಾಗೋದಿಲ್ಲ ಬಿಡು. ಇವರಿಗೆ ನೀನು ಬೇಸ್ ಹೇಳಿದಿ ನೋಡ್ಬೇಯಮ್ಮ ಇವರಿಗೆ. ಹ್ಞೂ ಅದೆಲ್ಲ ಬಿಡು. ಏ ತಮ್ಮ ತಗೋ ಬಡ ತಗೋ ಒಂದು ಚೀಲ ತಗೋ ಎತ್ಕೊಂಡು ತೊಗೊಂಡು ನಡಿ ಮೊದ್ಲು ನಿಮ್ಮ ಮನೆ ಕಾಣಿಸೋನ. ಆಮೇಲೆ ನಾ ಬರ್ತಾನೆ, ಬಂದು ರೊಕ್ಕ ಲೆಕ್ಕ ಮಾಡಿಸ್ಕೊಂಬರ್ತಾನಂತ. ಏನು ಒಜ್ಜೋದ ಚೀಲ? ಇದೇನು ಬಿಡ ಜಂಪವ್ಕ, ನೀ ಮಾಡೋದು ಚಂದ ಅಲ್ಲಿದೆ. ಮಕ್ಕಳಿಗೆ ಯಾವಾದರೂ ಮಕ್ಕಳ ಏನ ಈ ಮಕ್ಕಳಿಗೆ ಒಂಥರ ಆ ಮಕ್ಕಳಿಗೆ ಒಂಥರ ಮಾಡಬಾರ್ದು. ಎಲ್ಲ ಕೊಡೋದು ಕೊಟ್ಟು ಮಾಡೋದು ಮಾಡಿ ಕಳಿಸಿರ್ತೈತಿಲ್ಲ ಹೆಣ್ಮಕ್ಳಿಗೆ. ಮತ್ತೇನೋ ಇದು ಹಗಲಿ ಮುಗಲಿ ನೀನು ಮನೆಯೂ ಕಾಳು ಕಡಿ ಮಾರೋದು ಅದು ಮನ್ಯಾಗ ಚಲೋ ಆಗೋದಿಲ್ಲ ಬಿಡುವ. ಅದು ನಾ ಇನ್ನೇಮಿಂದ ಕಾಳು ತೊಗೊಳೋದಿಲ್ವ ನಿನ್ನ ಕಡೆಗೆ? ಅಯ್ಯ ಬಂಗಡಿ ಭಾಳ ಹಗಣ ಆತು ಬಿಡ ನಿಂದು. ಇನ್ನೂ ಮಗಂದು ಮದುವೆ ಮಾಡಿಲ್ಲ ನೀನು, ಏನ ಸೊಸಿ ಬಂದಿಲ್ಲ ನಿನಗೆ. ನಿಂದು ಬಣ್ಣ ಚಂದ ಆಗೈತಿ. ನಾಳೆ ಸೊಸಿ ಬಂದ್ಲಂದ್ರೆ ಮಗ ಹೆಂಗೆ ಮಾಡ್ತಾನ ಸೊಸಿ ಹೆಂಗೆ ಮಾಡ್ತಾಳ ಅನ್ನೋದು ನಿನಗೆ ಗೊತ್ತಾಕತಿ. ಯಾರಾದ್ರೂ ಅಣ್ಣ ಮಾಡೋ ತನ್ನ ಹೆಂಡ್ರ ಮಕ್ಕಳಿಗೆ ಅಂತ, ಅಕ್ಕ ಮಾಡೋ ತನ್ನ ಗಂಡ್ರ ಮಕ್ಕಳಿಗೆ ಅಂತ. ಅವನ ಹೆಂಡ್ರ ಮಕ್ಕಳಿಗೆ ಮಾಡ್ದ ಇನ್ನು ಯಾರಿಗೆ ಒಳ್ಳೆ ನೋಡ್ತಾರ, ಯಾಕೆ ತಂಗಿ ಯಾರಿಗೆ ಕೇಳಿದ್ದನ್ನು ಕೊಡಿಸ್ತಾರ. ಅದ್ರದ್ದು ಬಣ್ಣ ನಿನಗೆ ಈಗ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಕತಿ. ಈಗ ಹೇಳ್ದಷ್ಟು ಮಾಡನಿ. ನೀ ತಗೊಳ್ಳಿಲ್ಲ ಅಂದ್ರೆ ಏನ ಯಾರು ತಗೊಳ್ಳೋದೇ ಇಲ್ಲನ? ನನ್ನ ಅಂತ್ಯಕ್ಕೆ ಮಾಲ್ ಇರ್ತೈತಿ, ರೊಕ್ಕ ಕೊಡ್ತಾರ ತೊಗೊಂಡು ಹೋಗಾರ. ಅದಕ್ಕೆ ಯಾಕೆ ನಿಂದು ಇಷ್ಟ ಹಗಣ ಮಾಡ್ತಿ? ಹೋಗಕ್ಕೆ ಹೋಗು, ಆಮೇಲೆ ಬರ್ತಾನೆ, ಹೋಗು ಲೆಕ್ಕ ಮಾಡಿ ರೊಕ್ಕ ಕೊಡುವಂತೆ ಅಂತ. ಇದಕ್ಕೇನು ಕಡಿಮೆ ಇಲ್ಲ ನೀ ಯಾರಿಗಾದ್ರೂ ಕೊಡೋಕೆ ಮಾಡೋಕೆ ನಿನಗೆ ಈಗ ಗೊತ್ತಾಗೋದಿಲ್ಲ. ತಗೋ ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಬುದ್ಧಿ ಬರೋದಿಲ್ಲ ನಿನಗೆ.